ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಕ್ಲಾಸಲ್ಲಿ ಪಾರ್ಟ್ ಪ್ರೋಗ್ರಾಮ್ ನೋಡಿದ್ದೀವಿ. ಇವತ್ತು ನಾವು ಟೈಪ್ಸ್ ಆಫ್ ಆಫ್ಸೆಟ್ ಹೆಂಗೆ ಮಾಡೋದು, ಅದರಲ್ಲಿ ಎರಡು ಟೈಪ್ಸ್ ಏನಿದೆ ಅಂತ ನೋಡೋಣ. ಟೈಪ್ಸ್ ಆಫ್ ಆಫ್ಸೆಟ್ಟಲ್ಲಿ ನಮಗೆ ಮೊದಲನೇದಾಗಿ ಏನಿದೆ ಅಂತ ನೋಡೋಣ. Types of offsets. There are two types of offsets. Number 1, where offset. Number 2, geometrical offset. Where offset ಅಂದರೆ ಏನು, geometrical offset ಅಂದರೆ ಏನು ಎಂಬುದನ್ನು ನೋಡೋಣ. ಮೊದಲನೇದಾಗಿ ವೇರ್ ಆಫ್ಸೆಟ್ಟು ಏನಕ್ಕೆ ಬರ್ತದೆ, ಎಲ್ಲಿಂದ ಬರ್ತದೆ ನೋಡೋಣ. ಹೇಗೆ ಆಗುತ್ತೆ ಅಂತ ನಾವು ನೋಡಬೇಕು. ಹಂಗಾಗಿ ಟೂಲ್ ಈಸ್ ಮೂವ್ಡ್ adding the where amount to the part program. The input offset amount to the same number as the number on offset screen. ಅದಕ್ಕೆ ವೇರ್ ಅಂತ ಕರಿತೀವಿ. ಈಗ ಟೂಲ್ ಕೆಲಸ ಮಾಡ್ತಾ 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 ಟೂಲ್ ಸೌದೋಗುತ್ತೆ. ಟೂಲ್ ಸೌದೋದಾಗ ಮೊದಲು ಜಾಬ್ ಹತ್ರ ಎಲ್ಲಿತ್ತು ಫೇಸಲ್ಲಿ ಅದಕ್ಕಿಂತ ಸ್ವಲ್ಪ ಎಷ್ಟು ವೇರ್ ಆಗಿದೆ ಅಷ್ಟು ಹಿಂದೆ ಇರ್ತದೆ. ಅದನ್ನು ನಾವು ಸ್ಕ್ರೀನಲ್ಲಿ ಎಷ್ಟು ವೇರು ಆಗಿದೆಯೋ ಅದನ್ನು ನಾವು ಇನ್ಸರ್ಟ್ ಮಾಡಿ ಆ ಅಮೌಂಟನ್ನ ಕೊಟ್ಟು ನಾವು ಎಂಟ್ರಿ ಮಾಡಿದ್ರೆ ಮತ್ತು ನಾರ್ಮಲಾಗಿ ಡೈಮೆನ್ಷನ್ಗೆ ಬರ್ತದೆ. ಅದರಲ್ಲಿ ಮೊದಲನೇದಾಗಿ ಟೂಲ್ ಜಾಮೆಟ್ರಿ ಆಫ್ಸೆಟ್. ಅದರಲ್ಲಿ ಏನಪ್ಪ ಅಂದರೆ ಡಿಸ್ಟೆನ್ಸ್ ಫ್ರಮ್ ಟಾಪ್ ಆಫ್ ದ ಟೂಲ್ ಫಿಕ್ಸ್ಡ್ ಆನ್ ದ ಟರೆಟ್ ದ ಮೆಷಿನ್ 0 ಪಾಯಿಂಟ್ ಟು ವರ್ಕ್ ಪೀಸ್ 0 ಪಾಯಿಂಟ್ ಈಸ್ ಇನ್ಪುಟ್ ಆಸ್ ಎ ಟೂಲ್ ಜಾಮೆಟ್ರಿ ಆಫ್ಸೆಟ್. ವಿತ್ ಇನ್ ದಿಸ್ ದ CNC recognize the position of the ವರ್ಕ್ ಪೀಸ್ 0 ಪಾಯಿಂಟ್. ನಾವು ಎಕ್ಸ್ ಆ್ಯಕ್ಸಿಸಲ್ಲಿ ಎಷ್ಟು ದೂರ ಟೂಲ್ನ ತರಬೇಕು, ಝಡ್ ಆ್ಯಕ್ಸಿಸಲ್ಲಿ ಎಷ್ಟು ತರಬೇಕು ತಂದಾಗ ಜಾಬ್ ಸೆಂಟರ್ಗೆ ನಾವು 0 ಪಾಯಿಂಟ್ ಅಂತ ಕರಿತೀವಿ. ಅಲ್ಲಿಗೆ ಬಂದು ನಾವು ಸೆಟ್ ಮಾಡಿ ಇನ್ಪುಟ್ ಕೊಟ್ಟರೆ ಅದನ್ನು ನಾವು ಟೂಲ್ ಜಾಮೆಟ್ರಿ ಆಫ್ಸೆಟ್ ಅಂತ ಕರಿತೀವಿ. ಇನ್ಪುಟ್ ದ ಆಫ್ಸೆಟ್ ಅಮೌಂಟ್ ಟು ಬಿ ಸೇಮ್ ನಂಬರ್ ಆಸ್ ದ ನಂಬರ್ ಆನ್ ಆಫ್ಸೆಟ್ ಸ್ಕ್ರೀನ್. ಜಾಮೆಟ್ರಿ ಆಫ್ಸೆಟ್ ಸ್ಕ್ರೀನಲ್ಲಿ ನಮಗೆ ಆಫ್ಸೆಟ್ ಮಾಡೋದಕ್ಕೆ ಆಗುತ್ತೆ. ಅದಕ್ಕೆ ನಾವು MDI ಮೋಡು ಪ್ರೆಸ್ ಮಾಡಿ, ಅದು ಪ್ರಾಕ್ಟಿಕಲ್ ಬಂದಾಗ ನೋಡೋಣ. MDI ಮೋಡ್ ಪ್ರೆಸ್ ಮಾಡಬೇಕು. ಆಮೇಲೆ ನಾವು ಯಾವ ಆಕ್ಸಿಸ್ ಮೂವ್ ಮಾಡ್ತೀವಿ ಅದನ್ನು ಮೂವ್ ಮಾಡೋದಕ್ಕೆ ಝಡ್ ಆಗಿದೆ ಝಡ್ ಅಂತ ಪ್ರೆಸ್ ಮಾಡಬೇಕು. ಎಕ್ಸಲ್ಲಿ ಮೂವ್ ಮಾಡ್ತೀವಿ ಅಂದರೆ ಎಕ್ಸನ್ನ ಪ್ರೆಸ್ ಮಾಡಬೇಕು. ಆಮೇಲೆ ಹ್ಯಾಂಡಲ್ನ ನಾವು ತಿರುಗಿಸಿದ್ರೆ ಆವಾಗ ಅದು ಎಕ್ಸ್ ಆಕ್ಸಿಸಲ್ಲಿ ಬೇಕೋ ವೈ ಆಕ್ಸಿಸ್ ಝಡ್ ಆಕ್ಸಿಸಲ್ಲಿ ಬೇಕೋ ಯಾವ ಆಕ್ಸಿಸ್ ಬೇಕು ಅಂತ ಬರ್ತದೆ. ಹಾಗಾಗಿ ನೋಡಿ, ನಾವು ಜಾಮೆಟ್ರಿಕಲ್ ಆಫ್ಸೆಟ್ಟಲ್ಲಿ ಮೊದಲನೇದಾಗಿ ಮೇಲೆ ಎಕ್ಸ್ ಆಕ್ಸಿಸ್ ಝಡ್ ಆಕ್ಸಿಸ್ ಎರಡೂ ತೋರಿಸಿದ್ದಾನೆ. ವರ್ಟಿಕಲಾಗಿರೋದು ಎಕ್ಸ್ ಆಕ್ಸಿಸಲ್ಲಿ ಟೂಲ್ ಬರಬೇಕು ಅಂದರೆ ಟೂಲ್ ನಂಬರು 010 ಅಂತ ಹೇಳ್ತೀವಿ. ಆಮೇಲೆ ಝಡ್ ಆ್ಯಕ್ಸಿಸು ಎಲ್ಲಿಂದ ಎಲ್ಲಿವರೆಗೂ ಕೊಟ್ಟಿದ್ದಾರೆ ನೋಡಿ. ಆ ಸೆಂಟರ್ ವರ್ಕ್ ಪೀಸ್ ಸೆಂಟ್ರಿಗೆ ನಾವು 0 ಪಾಯಿಂಟ್ ಅಂತ ಕರಿತೀವಿ. ಅಲ್ಲಿಂದ ಮೂಮೆಂಟ್ ಕೊಡಬೇಕಾದ್ರೆ ನಾವು ಝಡ್ ಆ್ಯಕ್ಸಿಸ್ ಮೂವ್ ಮಾಡಬೇಕಾದ್ರೆ ನಾವು MDI ಮೋಡಿಗೆ ಹೋಗಿ ಅಲ್ಲೇ ಜೋಗ್ ಮೋಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಹ್ಯಾಂಡಲ್ ತಿರುಗಿಸಿದ್ರೆ ಎಕ್ಸ್ ಪ್ರೆಸ್ ಮಾಡಿ ಎಕ್ಸಲ್ಲಿ ತಿರುಗಿಸಿದ್ರೆ ಎಕ್ಸ್ಗೆ ಬರ್ತದೆ. ಝಡ್ಡನ್ನು ಪ್ರೆಸ್ ಮಾಡಿ ಝಡ್ ತಿರುಗಿಸಿದ್ರೆ ಝಡ್ ಆ್ಯಕ್ಸಿಸ್ಗೆ ಬರ್ತದೆ. ಸೆಂಟ್ರ್ ಬಂದು ನಾವು ವರ್ಕ್ ಪೀಸ್ ಸೆಂಟ್ರನ್ನ 0 ಪಾಯಿಂಟನ್ನು ರೆಕಗ್ನೈಸ್ ಮಾಡುತ್ತೆ ಮಿಷಿನು. ನಂತರ ಟೂಲು, ನಂತರ ನಾವು ಅದು ರೀಕಾಲ್ ಮಾಡುವಾಗ ತನ್ನ ಪೊಸಿಷನ್ ಅಲ್ಲೇ ಬಂದು ಎಲ್ಲಿಗೆ ನಾವು ಅಲ್ಲಿಂದ ಕೊಡಬೇಕು, ಎಲ್ಲಿ ನಿಂತ್ಕೋಬೇಕು ಅಂತ ನಾವು ಕಮಾಂಡ್ ಕೊಡ್ತೀವೋ ಆ ಡಿಸ್ಟೆನ್ಸ್ಗೆ ಬಂದು ಅದು ನಿಂತ್ಕೊಳ್ಳುತ್ತೆ. ಈಗ ನೋಡಿ,
This offset amount is need to be cancelled after very tool use because the next input of tool geometry offset cancels former offset automatically. ನಾವು ಮೊದಲು ಆಫ್ಸೆಟ್ ಏನಾದ್ರು ಮಾಡಿ ಮತ್ತು ಸೆಕೆಂಡ್ ಆಫ್ಸೆಟ್ ಮಾಡಿ ಅದನ್ನು ಓಕೆ ಕೊಟ್ಟರೆ ಹಳೇದು ಹೊರಟೋಗುತ್ತೆ, ಹೊಸದು ಎಂಟ್ರಿ ಆಗುತ್ತೆ. ಇದನ್ನು ನಾವು ಜಾಮೆಟ್ರಿ ಆಫ್ಸೆಟ್ ಅಂತ ಕರಿತೀವಿ. ಈ ಫಿಗರ್ ಚೆನ್ನಾಗಿ ಗಮನಿಸಿ. ಎಕ್ಸಲ್ಲಿ ಟೂಲ್ ಮೇಲೆ ಇದೆ ಟರೆಟು, ಕೆಳಗಡೆ ಪಾಯಿಂಟ್ ಬಂದು ವರ್ಕ್ ಪೀಸ್ ಹತ್ರ ಇದೆ ಸೆಂಟ್ರ್ ಪಾಯಿಂಟು, ಅದಕ್ಕೆ ವರ್ಕ್ 0 ಪಾಯಿಂಟ್ ಅಂತ ಕರಿತೀವಿ. ಟೂಲ್ ಅಲ್ಲಿಂದ ಅಲ್ಲಿಗೆ ಬರಬೇಕಂದ್ರೆ ನಾವು ಆಫ್ಸೆಟ್ ಮಾಡಲೇಬೇಕು. ಎಮ್ ಡಿ ಐ ಮೋಡ್ಗೆ ಹೋಗಬೇಕು. ಎಮ್ ಡಿ ಐ ಮೋಡ್ಗೆ ಹೋದಾಗ ಅಲ್ಲಿ ಮತ್ತೆ ನೀವು ಎಮ್ ಡಿ ಐ ಮೋಡ್ ಪ್ರೆಸ್ ಮಾಡಿ ಎಷ್ಟು ದೂರ ಬರಬೇಕು, ಎಕ್ಸೆಲ್ ಬರಬೇಕಾ ಝೆಡಲ್ಲಿ ಬರಬೇಕಂತ ನೋಡ್ಕೊಂಡು ಆಮೇಲೆ ವ್ಯಾಲ್ಯೂ ಕೊಟ್ಟು ಎಕ್ಸೆಲ್ ವ್ಯಾಲ್ಯೂ ಏನು ಕೊಡಬೇಡಿ, ಎಕ್ಸ್ನ ಪ್ರೆಸ್ ಮಾಡಿ ಎಕ್ಸ್ ಹ್ಯಾಂಡಲ್ನ ಜೋಗ್ ಮೋಡನ್ನು ಇಟ್ಟು ನೆಕ್ಸ್ಟ್ ಹ್ಯಾಂಡಲ್ನ ತಿರುಗಿಸುವಾಗ ಎಕ್ಸ್ ಆ್ಯಕ್ಸಿಸಲ್ಲಿ ಅದು ಸೆಂಟ್ರ್ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಎಕ್ಸ್ ಆ್ಯಕ್ಸಿಸು ಬೇಕಾದ್ರೆ ಝಡ್ ಬೇಕಾದ್ರೆ ಝಡ್ ಆ್ಯಕ್ಸಿಸು, ಎಕ್ಸ್ ಬೇಕಾದ್ರೆ ಎಕ್ಸ್ ಆ್ಯಕ್ಸಿಸಲ್ಲಿ ಪ್ರೆಸ್ ಮಾಡಿ ನೀವು ಟೂಲ್ನ ಮೂವ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಎರಡನೇದು ಟೂಲ್ ವೇರ್ ಆಫ್ಸೆಟ್ ಅಂತ ಹೇಳ್ತೀವಿ. ಈ ಟೂಲ್ ವೇರ್ ಆಫ್ಸೆಟ್ಟಲ್ಲಿ ಟೂಲ್ ವೇರ್ ಆಫ್ಸೆಟ್ ಈಸ್ used to modify the finishing work piece dimension in order to keep them within their tolerance. The programmed path is shifted by the offset amount parallel to the x and z axis. The offset amount is input to tool offset wear. When the control reads T0101 and executes, the tool is shifted by amount which input in the tool wear offset. Number x minus 0.600, z 0.300 ಅಂತ ನಾವು ಎಂಟ್ರಿ ಮಾಡಿದ್ರೆ ಆಫ್ಟರ್ ದ ಮೆಷಿನ್ the tool is returned near the starting point, and if T0100 tool wear offset cancelled is executed, it returned to the starting point before offset. The same movement is executed for other tools. Only the tool assigned tool wear offset, the number which are required on the programming, the amount to be offset should be decided by the operator. ಇದು ತುಂಬ ಕನ್ಫ್ಯೂಸ್ ಏನಿಲ್ಲ. ಕೆಲಸ ಮಾಡ್ತಾ ಟರ್ನಿಂಗ್ ಮಾಡ್ತಾ ಟೂಲು ವೇರ್ ಆಗೋಗುತ್ತೆ. ಆವಾಗ ಎಷ್ಟು ಅದು ವೇರ್ ಆಗಿದೆ ಅಷ್ಟು ನಾವು ಇನ್ಪುಟ್ ಕೊಟ್ಟರೆ ಅದು ತಗೊಂಡು ಮತ್ತೆ ನಾರ್ಮಲಾಗಿ ನಾರ್ಮಲ್ ಟಾಲರೆನ್ಸ್ ಎಷ್ಟು ಇದೆಯೋ ಮೊದಲು ಎಷ್ಟಿತ್ತೋ ಆ ಲೆವೆಲ್ಗೆ ಬಂದುಬಿಡ್ತದೆ. ಅದಕ್ಕೆ ಡಿಫರೆನ್ಸ್ ಬಿಟ್ವೀನ್ ಟೂಲ್ ವೇರ್ ಆಫ್ಸೆಟ್ಟು ಮತ್ತು ಜಾಮೆಟ್ರಿ ಆಫ್ಸೆಟ್ಗೆ ವ್ಯತ್ಯಾಸ ನೋಡ್ತಾ ಇದ್ದೀವಿ. ನೆಕ್ಸ್ಟು ನಾವು ಈ ಆಫ್ಸೆಟ್ಟು ಯಾವ ಥರ ಮಾಡೋದು ಎಂಬುದನ್ನು ನೋಡೋಣ. ಅದಕ್ಕೆ ಪ್ರೊಸೀಜರ್ ಫಾರ್ ಸೆಟ್ಟಿಂಗ್ ವರ್ಕ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಫಿಗರ್ ನೋಡಿ, ಮೇಲೆ ನಮಗೆ ಟರೆಟಲ್ಲಿ ಟೂಲು ಫಿಕ್ಸ್ ಆಗಿರ್ತದೆ, ಜಾಬ್ ಕೆಳಗಿದೆ. ಆಮೇಲೆ ಹಾರಿಜಾಂಟಲ್ ನೋಡುವಾಗ ಅದು ಮೂಮೆಂಟ್ ಆದರೆ ಝಡ್ ಆ್ಯಕ್ಸಿಸು, ವರ್ಟಿಕಲ್ ಮೂವ್ ಆದರೆ ಎಕ್ಸ್ ಆ್ಯಕ್ಸಿಸು. ಹಿಂಗಿರುವಾಗ ಈಗ ಹೆಂಗೆ ಸೆಟ್ಟಿಂಗ್ ಮಾಡೋದು, ಯಾವ್ಯಾವ ಥರ ಸೆಟ್ಟಿಂಗ್ ಮಾಡಬೇಕು ಎಂಬುದನ್ನ ನೋಡೋಣ. ಮೇಕ್ ಶೂರ್ ದಟ್ ಕಾಂಪೊನೆಂಟ್ ಈಸ್ ಸೆಕ್ಯೂರ್ಲಿ ಕ್ಲಾಂಪ್ಡ್. ಮೊದಲನೇದಾಗಿ ನಾವು ಕಾಂಪೌಂಡು ಸೆಕ್ಯೂರ್ ಆಗಿದೆಯಾ ಅಂತ ಕನ್ಫರ್ಮ್ ಆಗಬೇಕು. ಎರಡನೇ ಪಾಯಿಂಟು, ನಾವು ಬ್ರಿಂಗ್ ಒನ್ ಆಫ್ ದ ಟೂಲ್ ನಿಯರ್ ದ ಫೇಸ್ ಆಫ್ ದ ಜಾಬ್. ಅದಕ್ಕೆಲ್ಲ ನಾವು ಪ್ರಾಕ್ಟಿಕಲ್ ಮಾಡುವಾಗ ಹೇಳ್ಕೊಡ್ತೀವಿ. ಜಾಗ್ ಮೋಡ್ ಅಮ್ಕಬೇಕು, ಎಮ್ ಡಿ ಐ ಮೋಡ್ಗೆ ಹೋಗ್ಬೇಕು, ಅಲ್ಲಿಂದ ಬಂದು ಜಾಗ್ ಮೋಡು,
ನಂತರ ಬಂದ್ಬಿಟ್ಟು ಯಾವ ಆ್ಯಕ್ಸಿಸ್ ಮೂವ್ ಮಾಡಬೇಕು ಅದನ್ನು ಎಕ್ಸ್ ಝಡ್ ಕೊಟ್ಟರೆ ಝಡ್ ಆ್ಯಕ್ಸಿಸಲ್ಲಿ ಮೂವ್ ಆಗುತ್ತೆ. ಅದೆಲ್ಲ ನಾವು ಪ್ರಾಕ್ಟಿಕಲಿ ನೋಡೋಣ. ಆವಾಗ ಮೂವ್ ಮಾಡ್ಕೊಂಡು ಬಂದು ಫೇಸ್ ಹತ್ರ ಇಡಬೇಕು. ಮೂರನೇ ಪಾಯಿಂಟ್ ಏನಿದೆ, ಸೆಲೆಕ್ಟ್ ಎಮ್ ಡಿ ಐ ಮೋಡ್. ಎಮ್ ಡಿ ಐ ಮೋಡು ಸೆಲೆಕ್ಟ್ ಮಾಡ್ಕೋಬೇಕು. ಪ್ರೆಸ್ ದ ಪ್ರೋಗ್ರಾಮ್ ಬಟನ್. ಈ ಟೂಲ್ ಫೇಸ್ ಹತ್ರ ಬರಬೇಕಂದ್ರೆ ಎಮ್ ಡಿ ಐ ಮೋಡನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಎಂಟರ್ S500. 5ನೇ ಪಾಯಿಂಟು, ಸೆಲೆಕ್ಟ್ ದ ಹ್ಯಾಂಡಲ್ ಜಾಗ್ ಮೋಡ್ ಆ್ಯಂಡ್ ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಫೀಡ್. ಸರಿಯಾದ ಫೀಡ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಟೂಲನ್ನು ಮೂವ್ಮೆಂಟು ಮಾಡಬೇಕು. ಆನಂತರ ರೊಟೇಟ್ ದ ಸ್ಪಿಂಡಲ್ ಕ್ಲಾಕ್ ವೈಸು ಅಥವಾ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಟೂಲ್. ಯಾವ ಟೈಪ್ ಟೂಲ್ ಯೂಸ್ ಮಾಡ್ತೀರೋ ಅದಕ್ಕೆ ತಕ್ಕಂಥ ಇದು ಸ್ಪಿಂಡಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ರೊಟೇಷನ್ ಯಾವ ಕಡೆ ಬೇಕು ಅಂತ. ಲೈಟ್ ಪೇಸಿಂಗ್ ಔಟ್ ಟು ಬಿ ಟೇಕನ್ ಅಪ್ ಟು ದ ಎಂಟರ್. ಅಂದರೆ ಲೈಟಾಗಿ ಪೇಸಿಂಗ್ ಮಾಡೋಂಗೆ ಮಾಡ್ಕೊಂಡು 8ನೇ ಪಾಯಿಂಟ್ ಹೇಳುತ್ತೆ, ಆಫ್ಟರ್ ದ ಫಿನಿಶಿಂಗ್ ಕಟ್ ಮೂವ್ ದ ಟೂಲ್ ಬ್ಯಾಕ್ ಇನ್ ಎಕ್ಸ್ ಓನ್ಲಿ, ನಾಟ್ ಡಿಸ್ಟರ್ಬ್ ಝಡ್ ಆಕ್ಸಿಸ್. ಅದು 8ನೇ ಪಾಯಿಂಟು. ಇದು ಪ್ರಾಕ್ಟಿಕಲ್ ಮಾಡುವಾಗ 1 ಹೇಳ್ತೀನಿ. ಅದು ಕೂಡ ನಾವು ಇದರ ಜೊತೆಗೆ ಒಂದು ವಿಡಿಯೋ ಕಳಿಸ್ತೀನಿ. ಆ ವಿಡಿಯೋದಲ್ಲಿ ನೆಟ್ಟಿಂದ ಡೌನ್ಲೋಡ್ ಮಾಡಿ ನಿಮಗೆ ಕಳಿಸ್ತಾ ಇದ್ದೀನಿ. ನೀವು ಕೂಡ ಅದನ್ನು ವಾಚ್ ಮಾಡ್ಬೋದು. ಆವಾಗ ಗೊತ್ತಾಗುತ್ತೆ ಹೆಂಗೆ ಆಪ್ರೇಟ್ ಮಾಡ್ತಾರೆ ಅಂತ. ನೆಕ್ಸ್ಟು ನಂಬರ್ 10, ಪ್ರೆಸ್ ದ ಮೆನು ಆಫ್ಸೆಟ್ ದ ವೇರ್ ಜಾಮೆಟ್ರಿಕಲ್ ಆ್ಯಂಡ್ ವರ್ಕ್ ಶಿಫ್ಟ್ ಅಟ್ ದ ಶಿಫ್ಟ್ ಆರ್ ಡಿಸ್ಪ್ಲೇಡ್ ಆನ್ CRT. CRT ಅಂದರೆ ಗೊತ್ತಿದೆ ನಿಮಗೆ, CRTಯಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾವು ಪ್ರೆಸ್ ಜಾಮೆಟ್ರಿಕಲ್ ಸಾಫ್ಟ್ ಕೀ ಆ್ಯಂಡ್ ಪೊಸಿಷನ್ ದ ಕರ್ಸರ್ ಯೂಸಿಂಗ್ ದ ಕರ್ಸರ್ ಮೂವ್ಮೆಂಟ್ buttons to be require offset number corresponding to the tool use. Next to press the menu button M key and press Z, enter 0 M Z 0. ಆಮೇಲೆ ಮೂವ್ ಆಗುತ್ತೆ ಟೂಲು. ಸ್ಟೆಪ್ 13, ನಾವು ರೊಟೇಟ್ ದ ಸ್ಪಿಂಡಲ್ in appropriate direction and machine on OD. Step 14, do not move the X. Take Z away from the job. Stop the spindle. Press the menu offset PB. Press the geometric soft key. Next, to position the cursor to require tool offset number. Other next to press MX. Other next to input the OD dimension measured. OD dimension ಕೊಟ್ಟು ಇನ್ಪುಟ್ ಮಾಡಿ ಮೆಷರ್ ಮಾಡಿ. The X offset for the set tool is set. ODಯಲ್ಲಿ ನೀವು ಸೆಟ್ ಮಾಡಿ ಎಕ್ಸನ್ನು ಎಂಟರ್ ಮಾಡಬೇಕು. ನೆಕ್ಸ್ಟ್, ರಿಪೀಟ್ ದ ಪ್ರೊಸೀಜರ್ ಫಾರ್ ಆಲ್ ಟೂಲ್ಸ್. ಎಲ್ಲ ಟೂಲ್ಗಳಿಗೂ ರಿಪೀಟ್ ಮಾಡಿ ಪ್ರೊಸೀಜರ್ನ. ಆಫ್ಟರ್ ಟೇಕಿಂಗ್ ದ ಆಫ್ಸೆಟ್, ಸೆಲೆಕ್ಟ್ ದ MDI ಮೋಡ್ ಆ್ಯಂಡ್ ಇಶ್ಯೂ SO. ಇದು ನಾವೆಲ್ಲ ಪ್ರಾಕ್ಟಿಕಲ್ ಮಾಡುವಾಗ ಡೀಟೇಲ್ ಆಗಿ ನಿಮಗೆ ಮೂಮೆಂಟೆಲ್ಲ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ನೀವು ಚೆನ್ನಾಗಿ ಓದ್ಕೊಂಡು ಎಕ್ಸಾಮಿಗೆ ರೆಡಿಯಾಗಿ ಅಂತ ಹೇಳ್ತಾ ನನ್ನ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಂದನೆಗಳು. ಮತ್ತು ಬೇರೆ ಒಂದು ಪಾಠದ ಜೊತೆ ನಿಮ್ಮನ್ನೇ ಭೇಟಿ ಆಗ್ತೀನಿ.